ನಮಸ್ಕಾರ. ಮತ್ತೊಮ್ಮೆ ಒಂದು ಸ್ಮಾಲ್ ಲೈವ್. ನಾನು ಈಗ ತಾನೇ ಹೇಳಿದೆ ಮಾಧ್ಯಮಗಳನ್ನ ಜೊತೆ ಇಟ್ಕೊಂಡಂತ ನೆಗೆಟಿವ್ ಆರ್ ಪಾಸಿಟಿವ್ ಜೊತೆಲಿರೋಣ. ನಾನು ನೋಡಿದೆ, ನಾನು ಲೈವ್ ಮಾಡಿದ ಮೇಲೆ ಪವರ್ ಟಿವಿನಲ್ಲಿ ಲೈವ್ ಓಡ್ತಾ ಇದೆ. ಓಕೆ, ಪರ ಅಥವಾ ವಿರೋಧ ಚರ್ಚೆಲಿದ್ರೆ ತುಂಬ ಇಂಪಾರ್ಟೆಂಟು. ನಾನು ಹೇಳಿದೆ ಮಾಧ್ಯಮಗಳಲ್ಲಿ ಈ ಕೊಲೆ ಕೇಸು ಚರ್ಚೆ ಆಗಬೇಕು. ನಾಟ್ ನೆಸೆಸರಿ ಅತ್ಯಾಚಾರಿ ಆದ ಪರವಾಗಿನೇ ಮಾಧ್ಯಮಗಳು ನಡೆಸ್ತಾರೋ ಬಿಡ್ತಾರೋ, ಬಟ್ ಚರ್ಚೆ ಅಂತೂ ಆಗಲೇಬೇಕು. ಈಗ ಪವರ್ ಟಿವಿ ನೋಡಿದೆ, ಪವರ್ ಟಿವಿನಲ್ಲಿ ಚರ್ಚೆ ನಡೀತಾ ಇದೆ. ನಾವು ಅದಕ್ಕೆ ಕಮೆಂಟ್ ಮಾಡಕ್ ಹೋಗಲ್ಲ. ಮಾಧ್ಯಮ ತಮ್ಮ ಸ್ವತಂತ್ರವಾದಂತ ಪ್ರೆಸೆಂಟೇಷನ್ ಮಾಡಲಿ. ಐ ಡೋಂಟ್ ಕಮೆಂಟ್ ಅಬೌಟ್ ಪವರ್ ಟಿವಿ. ಶೆಟ್ರ್ ಬಗ್ಗೆ ಶೆಟ್ರ್ ಕೂತ್ಕೊಂಡಿದ್ದಾರೆ. ಶೆಟ್ರು ಕೂತ್ಕೊಂಡು ಈ ಧರ್ಮಸ್ಥಳದ ಪ್ರಕರಣದ ವಿಚಾರದಲ್ಲಿ ಡಿಬೇಟ್ ಮಾಡ್ತಾರೆ. ಮಾಡಲಿ. ಅದು ಕೊಲೆ ಆದಂತವರ ಪರವಾಗಿನೋ ಅಥವಾ ದೊಡ್ಡ ದಣಿ ದಿಕ್ಕದಣಿ ಪರವಾಗಿನೋ ಮಾಡಲಿ, ಬಟ್ ಚರ್ಚೆ ಆಗಬೇಕು. ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಚರ್ಚೆ ಆಗಬೇಕು. ಖುದ್ದು ಪವರ್ ಟಿವಿ ಶೆಟ್ರು ಕೂತ್ಕೊಂಡು ಇವತ್ತು ಲೈವ್ ಅಲ್ಲಿ ಒಳ್ಳೆ ಇಂಗ್ಲಿಷ್ ಮಾತಾಡ್ತಾ ಇದ್ದಾರೆ. ಮಾತಾಡ್ಲಿ, ಚರ್ಚೆ ಆಗಲಿ ಅಂತ ಹೇಳುತ್ತಾ, ಬಟ್ ಅಲ್ಲಿ ದಣಿಗಳ ಪರವಾಗಿ ಅಂತ ಮೆಸೇಜ್ ಕೆಳಗಡೆ ಬರ್ತಾ ಇತ್ತು. ದಣಿಗಳ ಪರವಾಗಿ ಶೆಟ್ರು ಮಾತಾಡ್ತಾವ್ರೆ. ಪಾಪ ಅತ್ಯಾಚಾರ ಆಗಿ ಕೊಲೆ ಆಗಿ ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ ಅಂತ. ಪರವಾಗಿಲ್ಲ, ಡಿಬೇಟ್ ಆಗಲಿ, ಬಟ್ ಶೆಟ್ರು ಮಾತಾಡಿಲ್ಲ ಅಂದ್ರೆ ಏನಂತೆ. ಇಲ್ಲಿ ನಮ್ಮ ವಿಜಯ್ ಟೈಮ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ಅನ್ನ ವಿಜಯಲಕ್ಷ್ಮಿ ಶಿಬ್ರೂರ್ ಕೊಟ್ಟಿದ್ದಾರೆ. ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿಜಯ್ ಟೈಮ್ಸಿನ ವಿಜಯಲಕ್ಷ್ಮಿ ಶಿವರೂರ್ ಅವರು ಒಂದು ಬ್ರೇಕಿಂಗ್ ಅನ್ನ ಕೊಡ್ತಾರೆ. ತುಂಬಾ ಇಂಪಾರ್ಟೆಂಟ್ ಸೌಜನ್ಯ ಕೇಸ್ ಪರವಾಗಿ. ಐ ಜಸ್ಟ್ ಟೇಕ್ ಯು ದೇರ್. ನಾನು ಅದನ್ನ ಕಾಪಿ ಮಾಡೋಣ ಅಂತಿದ್ದೆ, ಬಟ್ ಆದ್ರೆ ಬೇಡ. ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಓಕೆ ವಿಜಯಲಕ್ಷ್ಮಿ ಅವರು ಈ ಒಂದು ಇದನ್ನ ಮಾಡಿದ್ದಾರೆ. ಐ ಜಸ್ಟ್ ಸೌಜನ್ಯ ಕೊಲೆ ಕೇಸ್ ತನಿಖೆಯಲ್ಲಿ ಮಹಾಕುತಂತ್ರ. ಶವದ ಮರಣೋತ್ತರ ಪರೀಕ್ಷೆಯಲ್ಲಿ ವೈದ್ಯರ ನಿರ್ಲಕ್ಷ್ಯ. ಡಾಕ್ಟರ್ ಆದಂ ಮತ್ತು ಡಾಕ್ಟರ್ ರಶ್ಮಿಯಿಂದ ಕರ್ತವ್ಯ ಲೋಪ. ಈ ಇಬ್ಬರು ವೈದ್ಯರಿಂದ ಸುಳ್ಳು ವರದಿ. ವೈದ್ಯರ ವಿರುದ್ಧ ಕ್ರಮಕ್ಕೆ ಸಿಬಿಐಯಿಂದ ಪತ್ರ. ಈಗ ಒಂದೊಂದೇ ಸತ್ಯಗಳು ಹೊರಬರುತ್ತಿವೆ. ಹೇಗೆ ಸೌಜನ್ಯ ಪ್ರಕರಣವನ್ನ ಮಣ್ಣು ಮುಕ್ಕಿಸಲು ಪ್ರಯತ್ನ ಪಟ್ರು ಅನ್ನೋ ರಹಸ್ಯಗಳು ಬಯಲಾಗ್ತಿವೆ. ಸೌಜನ್ಯಾಳ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಯಾಗಬೇಕಿದ್ದ ವೈದ್ಯರ ಮರಣೋತ್ತರ ಪರೀಕ್ಷೆಯಲ್ಲೇ ಲೋಪ ಇತ್ತು. ವೈದ್ಯರ ಮೂಲಕವೇ ಭಾರೀ ಷಡ್ಯಂತ್ರಕ್ಕೆ ನಾಂದಿ ಹಾಡಲಾಯಿತು ಅನ್ನೋದು ಸಿಬಿಐಯ ಗೌಪ್ಯ ಪತ್ರದಿಂದ ಬಯಲಾಗಿದೆ. ಸೌಜನ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ತನಿಖೆ ನಡೆಸಿರುವ ಸಿಬಿಐ ರಾಜ್ಯ ಸರ್ಕಾರಕ್ಕೆ 9 ವರ್ಷಗಳ ಹಿಂದೆಯೇ ಅಂದ್ರೆ 2016 ಮಾರ್ಚ್ 7ರಂದು ಒಂದು ರಹಸ್ಯ ಪತ್ರ ಬರೆದಿತ್ತು. ಆ ರಹಸ್ಯ ಪತ್ರದಲ್ಲಿ ಸೌಜನ್ಯ ಮರಣೋತ್ತರ ಪರೀಕ್ಷೆ ಮಾಡಿದ ಡಾಕ್ಟರ್ ಆದಂ ಉಸ್ಮಾನ್ ಹಾಗೂ ಡಾಕ್ಟರ್ ರಶ್ಮಿಗೆ ಕಠಿಣ ಶಿಕ್ಷೆ ನೀಡಲು ಸೂಚಿಸಿತ್ತು. ಸಿಬಿಐ ಪತ್ರದಲ್ಲಿ ಏನಿದೆ? ವೈದ್ಯರಿಬ್ಬರು ಮಾಡಿದ ಎಡವಟ್ಟುಗಳೇನು? 2012 ಅಕ್ಟೋಬರ್ 9ರಂದು ಸೌಜನ್ಯಾಳನ್ನು ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಲಾಗಿತ್ತು. 2012 ಅಕ್ಟೋಬರ್ 10ರ ಸಂಜೆ 6 ಗಂಟೆಯಿಂದ 7:30ವರೆಗೆ ಸೌಜನ್ಯಾಳ ಮರಣೋತ್ತರ ಪರೀಕ್ಷೆಯನ್ನು ಡಾಕ್ಟರ್ ಆದಂ ಉಸ್ಮಾನ್ ಹಾಗೂ ಡಾಕ್ಟರ್ ರಶ್ಮಿ ನಡೆಸಿದ್ದಾರೆ. ಆದ್ರೆ ಅದ್ಯಾವ ಪ್ರಭಾವಿಯ ಕರೆ ಬಂತೋ ಅಥವಾ ಈ ವೈದ್ಯರ ನಿರ್ಲಕ್ಷ್ಯವೋ ಗೊತ್ತಾಗ್ತಿಲ್ಲ. ಅಂದು ವೈದ್ಯರಿಬ್ಬರು ವಜಿನಲ್ ಸ್ವ್ಯಾಬ್ ಅನ್ನು ಸರಿಯಾಗಿ ಸಂಗ್ರಹಿಸಲು ವಿಫಲರಾಗಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿರುವ ಡಿಎನ್ಎ ಕೇಂದ್ರಕ್ಕೆ ಸೌಜನ್ಯಾಳ ವಜಿನಲ್ ಸ್ವ್ಯಾಬ್ ಸಿಗಲಿಲ್ಲ. ಸೌಜನ್ಯಾಳ ಒಳಾಂಗಗಳನ್ನು ಸಂಗ್ರಹಿಸಲಿಲ್ಲ, ಅದನ್ನು ಸಂರಕ್ಷಿಸಲೂ ಇಲ್ಲ. ವೈದ್ಯರ ಎರಡನೇ ಎಡವಟ್ಟು. ಸೌಜನ್ಯಾಳ ಹೊಟ್ಟೆಯಲ್ಲಿ ಆಹಾರದ ಕಣಪತ್ತೆ, ನಕಲಿ ವರದಿ ನೀಡಿ ಹಾದಿ ತಪ್ಪಿಸಿರುವ ವೈದ್ಯರು. ಸೌಜನ್ಯ ಕೊಲೆ ಕೇಸ್ನಲ್ಲಿ ವೈದ್ಯರು ಮಾಡಿರುವ ಮತ್ತೊಂದು ಎಡವಟ್ಟು ಅಂದ್ರೆ ಸೌಜನ್ಯ ಹೊಟ್ಟೆಯಲ್ಲಿ ಜೀರ್ಣವಾಗದ ಆಹಾರ ಕಣಗಳು ಮತ್ತು ಸಣ್ಣ ಕರುಳಿನಲ್ಲಿ ಅರೆ ಜೀರ್ಣವಾದ ಆಹಾರ ಕಣಗಳು ಕಂಡು ಬಂದಿವೆ ಎಂದು ವೈದ್ಯರು ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ತಿಳಿಸಿದ್ದರು. ಅಸಲಿಗೆ ಆಕೆಯ ಹೊಟ್ಟೆಯಲ್ಲಿ ಯಾವುದೇ ಆಹಾರ ಇರಲಿಲ್ಲ. ಯಾಕಂದ್ರೆ ಸಾಯೋಕ್ಕೂ ಮುನ್ನ ಸೌಜನ್ಯ ಯಾವ ಆಹಾರವನ್ನು ತಿಂದೇ ಇಲ್ಲ. 2012 ಅಕ್ಟೋಬರ್ 9ರಂದು ಸೌಜನ್ಯ ಊಟದ ಡಬ್ಬಿ ತೆಗೆದುಕೊಂಡು ಹೋಗೇ ಇಲ್ಲ. ಊಟದ ಸಮಯದಲ್ಲಿ ಸಹಪಾಠಿಗಳು ನೀಡಿದ ಊಟವನ್ನೂ ತಿಂದಿರಲಿಲ್ಲ. ಯಾಕಂದ್ರೆ ಅಜ್ಜನ ಮನೆಯಲ್ಲಿ ನಿಗದಿಯಾಗಿದ್ದ ಸಮಾರಂಭದಲ್ಲಿ ಊಟ
ಮಾಡುವ ಯೋಚನೆಯಲ್ಲಿದ್ಲು ಸೌಜನ್ಯ. ಹೀಗಿರುವಾಗ ಆಕೆಯ ಹೊಟ್ಟೆಯಲ್ಲಿ ಆಹಾರದ ಕಣಗಳು ಸಿಗೋಕೆ ಹೇಗೆ ಸಾಧ್ಯ ಎಂದು ಸಿಬಿಐ ಪ್ರಶ್ನಿಸಿದೆ. ಜೊತೆಗೆ ಅರೆಜೀರ್ಣವಾದ ಆಹಾರ ಕಣಗಳನ್ನು ಹೊಂದಿರುವ ಸಣ್ಣ ಕರುಳು ವೈದ್ಯಕೀಯವಾಗಿ ನಿರ್ಣಾಯಕವಲ್ಲ. ಏಕೆಂದ್ರೆ ಸಣ್ಣ ಕರುಳಿನಲ್ಲಿ ಹೀರಿಕೊಳ್ಳುವಿಕೆ ನಡೆದ ನಂತರ ಆಹಾರ ಕಣಗಳನ್ನು ಗುರುತಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ಪಿತ್ತರಸದ ಮಿಶ್ರಣದಿಂದಾಗಿ ಅರೆಲೋಳೆ ರಸ ವಸ್ತುವಾಗಿ ಪರಿವರ್ತನೆಗೊಳ್ಳುತ್ತದೆ ಎಂದು ಸಿಬಿಐಯು ತನ್ನ ಪತ್ರದಲ್ಲಿ ವಿವರಿಸಿರುವುದು ಗೊತ್ತಾಗಿದೆ. ವೈದ್ಯರ ಮೂರನೇ ಎಡವಟ್ಟು. ಈ ವೈದ್ಯರಿಬ್ಬರು ಮರಣೋತ್ತರ ಪ್ರಕ್ರಿಯೆಗಳನ್ನ ವಿಡಿಯೋ ಚಿತ್ರೀಕರಣ ಮಾಡಿಸಲೇ ಇಲ್ಲ. ಸಂತ್ರಸ್ತೆಯ ಬಲಮಣಿಕಟ್ಟಿನ ಮೇಲಿನ ವೃತ್ತಾಕಾರದ ಒತ್ತಡದ ಸವೆತವನ್ನು ಮರಣೋತ್ತರ ವರದಿಯಲ್ಲಿ ದಾಖಲಿಸಲು ವಿಫಲರಾಗಿದ್ದಾರೆ. ಇದು ಸಂತ್ರಸ್ತೆಯ ಛಾಯಾಚಿತ್ರಗಳಿಂದ ಬರಿಗಣ್ಣಿಗೆ ಗೋಚರಿಸುತ್ತದೆ. ಅಲ್ಲದೆ ಸೌಜನ್ಯಾಳ ಕತ್ತು ಹಿಸುಕಿದ ಗುರುತು ಹೊಂದಿರುವ ಚರ್ಮವನ್ನು ಸಂರಕ್ಷಿಸಲು ಹಾಗೂ ಸೌಜನ್ಯಾಳ ಅಂಗಾಂಶದೊಂದಿಗೆ ವೈದ್ಯರಿಬ್ಬರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಿ. ಸಿಬಿಐ ಸಂಸ್ಥೆಯು ಸೌಜನ್ಯಾಳ ಮರಣೋತ್ತರ ಪರೀಕ್ಷೆ ನಡೆಸಿರುವ ಎಲ್ಲಾ ದಾಖಲೆ ವರದಿಗಳ ತನಿಖೆಯನ್ನು ಪೂರ್ಣಗೊಳಿಸಿದ ಬಳಿಕ ಡಾಕ್ಟರ್ ಆದಂ ಮತ್ತು ಡಾಕ್ಟರ್ ರಶ್ಮಿ ಅವರ ವೃತ್ತಿಪರ ಲೋಪಗಳನ್ನು ಸಾಬೀತುಪಡಿಸಿತ್ತು. ಇದನ್ನಾಧರಿಸಿಯೇ ಇವರಿಬ್ಬರಿಗೆ ಕಠಿಣ ದಂಡ ವಿಧಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿತ್ತು ಎಂಬುದು ಪತ್ರದಿಂದ ತಿಳಿದು ಬಂದಿದೆ. ಹಾಗಾದ್ರೆ ರಾಜ್ಯ ಸರ್ಕಾರ ಈ ಇಬ್ಬರು ವೈದ್ಯರು ಮಾಡಿರುವ ಕರ್ತವ್ಯ ಲೋಪದ ಬಗ್ಗೆ ಯಾಕೆ ತನಿಖೆ ನಡೆಸಿಲ್ಲ? ಇವರು ಈ ರೀತಿ ಕರ್ತವ್ಯ ಲೋಪ ಮಾಡಲು ಕಾರಣ ಏನು? ಇವರಿಗೆ ಯಾರದ್ದಾದ್ರೂ ಒತ್ತಡ ಇತ್ತ? ಮುಂತಾದ ಅಂಶಗಳ ಬಗ್ಗೆ ತನಿಖೆ ನಡೆಸಬಹುದಿತ್ತು. ಅಲ್ಲದೆ ಸಿಬಿಐ ಮಾಡಿದ ಶಿಫಾರಸಿನಂತೆ ಇವರನ್ನು ಯಾಕೆ ಶಿಕ್ಷೆಗೆ ಗುರಿಪಡಿಸಲಿಲ್ಲ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಕೊಡ್ಲೇಬೇಕು. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು. 2016 ದೆಹಲಿಯಿಂದ ಸಿಬಿಐ ಗೊತ್ತಾಗುತ್ತೆ ಈ ಸೌಜನ್ಯಾಳ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ ಆಡಮ್ ಮತ್ತೆ ಡಾಕ್ಟರ್ ರಶ್ಮಿ ಮಾರಾಟ, ತಮ್ಮ ಆತ್ಮವನ್ನೇ ಮಾರಾಟ ಮಾಡ್ಕೊಂಡಿದ್ರು. ಜಸ್ಟ್ ಇಮ್ಯಾಜಿನ್, ಟೆಕ್ನಾಲಜಿ ಇರುವಂತ ಸಮಯದಲ್ಲಿ ಪ್ರತಿ ಒಂದು ಈ ತರ ಸೆನ್ಸಿಟಿವ್ ಕೇಸುಗಳಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಮ್ಯಾಂಡೇಟ್ರಿ 3 ಆಂಗಲ್ಗಳಲ್ಲಿ ವಿಡಿಯೋ ಶೂಟ್ ಮಾಡಬೇಕಾಗತ್ತೆ. ಈ ಕೇಸಲ್ಲಿ ವಿಡಿಯೋ ಪೋಸ್ಟ್ ಮಾರ್ಟಮ್ ವಿಡಿಯೋನೇ ಆಗಿಲ್ಲ. ವ್ಯಾಜಿನಲ್ ಅಂದರೆ ಆ ಹೆಣ್ಣು ಮಗುವಿನ ವ್ಯಾಜಿನದಲ್ಲಿ ಈ ರೇಪ್ ಆಗಿದ್ಯಾ ಇಲ್ಲ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ನೋಡಿ. ವೈದ್ಯರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಷ್ಟು ದೊಡ್ಡ ಇಂಪಾರ್ಟೆಂಟ್ ಒಬ್ಬರಿಗೆ ಕನ್ವಿಕ್ಷನ್ ಆಗ್ಬೇಕಾರ ಅಂತಂದ್ರೆ. ಆಮೇಲೆ ಸೌಜನ್ಯಾಳನ್ನ ಕತ್ತಿಸ್ಕಿ ಸಾಯಿಸಿದ್ದು ಫಿಂಗರ್ ಪ್ರಿಂಟ್ಸ್ ಇತ್ತು, DNA ಪ್ರಿಂಟ್ಸ್ ಇತ್ತು, ಸರ್ವನಾಶ ಮಾಡಿದ್ದಾರೆ. ಇವರಿಬ್ಬರ ಮೇಲೆ ಕ್ರಮ ತಗೊಳ್ಳಿ ಅಂದಿರ್ತಾರೆ. ಡೋಂಟ್ ಮೈಂಡ್. 2016 ಡೆಲ್ಲಿಯಲ್ಲಿ ಕೂತಿರೋ ಸಿಬಿಐಗೆ ಗೊತ್ತಾಗತ್ತೆ ರಾಜ್ಯ ಸರ್ಕಾರ ಇದನ್ನು ಮಾಡಿಲ್ಲ. ಅಲ್ಲ, ಕೊಲೆ ಮಾಡ್ದೋನು, ರೇಪ್ ಮಾಡ್ದೋನು ಎಷ್ಟು ಪ್ರಭಾವಿ. ಇಲ್ಲಿ ಅಲ್ಲಿ ಶೆಟ್ರು ಚಿಕ್ಕ ದಣಿ ದೊಡ್ಡ ದಣಿ ಪರವಾಗಿ ಓಡಿಸ್ಲಿ. ಇಲ್ಲಿ ವಿಜಯ ಟೈಮ್ಸಿನ ವಿಜಯಲಕ್ಷ್ಮಿ ಶಿಬ್ರೂರವರು ಈ ಒಂದು ಆರ್ಟಿಕಲ್ ಮಾಡಿದ್ದಾರೆ. ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ನಾನು ಯಾಕೆ ಇದನ್ನ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಸೌಜನ್ಯ ಕೇಸ್ಗೆ ಯಾಕೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ, ಎಲ್ಲೆಲ್ಲಿ ಯಾರ್ಯಾರನ್ನ ಹೇಗೆ ಹೆಂಗೆ ಪೊಲೀಸು ಪೋಸ್ಟ್ ಮಾರ್ಟಮ್, DNA ಲ್ಯಾಬ್ಸು, ಇನ್ವೆಸ್ಟಿಗೇಷನ್ ಎಷ್ಟು ಮ್ಯಾಕ್ಸಿಮಮ್, ಆ ವಿರೋಧಿ ಎಷ್ಟು ಪ್ರಭಾವಿ. ನಾನು ಪದೇ ಹೇಳ್ತೀನಿ, ಈಗಲೂ ಹೇಳ್ತೀನಿ, ಈ ಕೊಲೆ, ಕಿಡ್ನಾಪ್, ಕೊಲೆ, ರೇಪ್ ಮತ್ತೆ ಮುಚ್ಚಾಕವ ವಿರೋಧಿ ಇದನ್ನಲ್ಲ, ದೊಡ್ಡ ಯಜಮಾನ, ಚಿಕ್ಕ ಯಜಮಾನ, ದೊಡ್ಡ ದಣೆ, ಚಿಕ್ಕ ದಣೆ, ಅವ್ರ ಮಕ್ಕಳು, ಅವರ ಸಾಮ್ರಾಜ್ಯ, ಯಾರು ನಾವು ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ. ಏನ್ ವರ್ಕ್ ಆಗಿಲ್ಲ ಅಂದ್ರು ಬ್ರೀಫ್ ಕೇಸ್ ವರ್ಕ್ ಆಗುತ್ತೆ. ಆ ಬ್ರೀಫ್ ಕೇಸ್ ಅನ್ನ ಮೀರಿ ನ್ಯಾಯ ಸಿಗೋದಿದೆಯಲ್ಲ, ದಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. 2016 ಸಿಬಿಐಗೆ ಗೊತ್ತಾದ ವಿಚಾರ, ಡಾಕ್ಟರ್ ಆಡಮ್ ಮತ್ತೆ ಡಾಕ್ಟರ್ ರಶ್ಮಿ ತಮ್ಮ ಆತ್ಮವನ್ನ ಮಾರಾಟ ಮಾಡಿಕೊಂಡಂತ ಯಾರವರು ಸೌಜನ್ಯ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಂತ ಇಬ್ಬರು ವೈದ್ಯರು, ವೈದ್ಯ ನಾರಾಯಣು ಹರಿ ಅಂತ ಹೇಳ್ತಾರೆ. ಅಂದ್ರೆ ವೈದ್ಯನೇ ದೇವರು ಅಂತ ಬ್ರೀಫ್ ಕೇಸ್ಗೋಸ್ಕರ ತಮ್ಮ ಆತ್ಮವನ್ನೇ ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ಗಳು
ತಮ್ಮ ಆತ್ಮನ ಮಾರಾಟ ಮಾಡ್ಕೊಂಡಿದ್ದಾರೆ. ಇದು ಕಟು ಸತ್ಯ. ಯಾಕೆ ಯಾಕೆ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಸರಣಿ ಅತ್ಯಾಚಾರ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ವಿರೋಧಿ ಆ ರೇಪಿಸ್ಟ್ ಬಳಿ ಸಿಕ್ಕಾಪಟ್ಟೆ ಹಣ ಇದೆ, ಇನ್ಫ್ಲೂಯೆನ್ಸ್ ಇದೆ, ಬ್ರೀಫ್ ಕೇಸ್ಗಳಿದೆ. ಆ ಬ್ರೀಫ್ ಕೇಸಲ್ಲಿ ದುಡ್ಡಿದೆ. ಆದರೂ ಸತ್ಯಕ್ಕೆ ಶಕ್ತಿ ಇದೆ. ಸಿಬಿಐ ಡೆಲ್ಲಿಯಿಂದ ಬರೆದಿದೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ಯಾವ ಮಟ್ಟದಲ್ಲಿ ಇನ್ಫಾರ್ಮೇಶನ್ ಕೇಂದ್ರ ಸರ್ಕಾರದ ಸಂಸ್ಥೆಗಳಿಗೆ ಹೋಗ್ತಾ ಇದೆ. ಈಗಲೂ ಅಷ್ಟೇ ಈ ಸರಣಿ ವಿಚಾರಗಳು ಯಾರೋ ನಾನು ಸಿಬಿಐಗೆ ಐ ರಾಟ್ ಎ ಲೆಟರ್ ಟು ಸಿಬಿಐ ಸಂಬಡಿ ಎಲ್ಸ್ ಏನ್ ಸರ್ ಈ ಸಿಬಿಐ ಲೆಟರ್ ಬರೆದ ಏನಾಗುತ್ತೆ ಅಂತ ಆಗುತ್ತೆ. ಈಗ ಅದೇ ಆಗಿರೋದು. ಪೋಸ್ಟ್ ಮಾರ್ಟಮ್ ಅಲ್ಲಿ ದೋಖಾ. ಸೌಜನ್ಯ ಪೋಸ್ಟ್ ಮಾರ್ಟಮ್ ಅಲ್ಲಿ ದೋಖಾ ಆಗಿದೆ. ಡಾಕ್ಟರ್ ಆಡಮ್ ಇವ್ರ ಮೇಲೆ ಕ್ರಮ ಜರುಗಿಸಿ ಅಂದಿದ್ದಾರೆ. ಥ್ಯಾಂಕ್ ಗಾಡ್. ಕ್ರಮ ಜರುಗಿಸೋದ್ ಬದಲು ಪ್ರಮೋಷನ್ ಕೊಟ್ಟು ಇವ್ರನ್ನೆಲ್ಲಾದ್ರೂ ಹಾಕಿದಾರ ಚೆಕ್ ಮಾಡಬೇಕಾಗಿದೆ. ನೋಡ್ರಿ, ದುಡ್ಡು ಇನ್ಫ್ಲೂಯೆನ್ಸ್ ಅಲ್ಲಿ ಏನು ಬೇಕಾದ್ರೆ ಆಗುತ್ತೆ. ದಟ್ ಈಸ್ ವಾಟ್ ಐ ನನ್ನ ಸ್ನೇಹಿತೆ ಈ ವಿಡಿಯೋನ ಕಳಿಸ್ಕೊಟ್ಲು ವಾಟ್ಸಪ್ ಅಲ್ಲಿ. ಆ ವಿಡಿಯೋನ ಇದು ನಾನು ಲೈವ್ ನ ಕಟ್ ಮಾಡಿದ ತಕ್ಷಣ ನೋಡಿದೆ. ಐ ಫೆಲ್ಟ್ ಅಂಡ್ ಥ್ಯಾಂಕ್ಸ್ ಟು ವಿಜಯ ಟೈಮ್ಸ್ ವಿಜಯಲಕ್ಷ್ಮಿ ಶಿಬ್ರೂರು ಮೇಡಮ್ ಅವರೇ, ನಿಮಗೆ ಥ್ಯಾಂಕ್ಸ್ ಹೇಳಲೇಬೇಕು. ಮೌನವಾಗಿರೋ ಈ ಕರ್ನಾಟಕದ ಮಾಧ್ಯಮಗಳ ನಡುವಿನಲ್ಲಿ ಒಂದು ಹೋಪ್ ಇದೆ. ಅದು ವಿಜಯ ಟೈಮ್ಸಿನ ವಿಜಯಲಕ್ಷ್ಮಿ ಶಿಬ್ರೂರ್ ಅಂತವರು. ಥ್ಯಾಂಕ್ ಯು ಮೇಡಮ್. ನ್ಯಾಯ ಸಿಕ್ಕೇ ಸಿಗುತ್ತೆ, ಸಿಗಲೇಬೇಕು. ಗೆದ್ದೇ ಗೆಲ್ತೀವಿ. ಒಂದಿನ ಗೆಲ್ಲೇಬೇಕು. ಒಳ್ಳೆತನ ಗೆಲ್ಲುತ್ತೆ. ಆದ್ರೆ ಆ ಒಳ್ಳೆತನ ಗೆಲ್ಬೇಕಾದ್ರೆ ಸಾಕಷ್ಟು ಪರೀಕ್ಷೆಗಳಾಗುತ್ತೆ. ಬ್ರೀಫ್ ಕೇಸ್ ತಗೊಂಡು ದೊಡ್ಡ ದಣಿ ಚಿಕ್ಕ ದಣಿ ಪರವಾಗಿ ನ್ಯೂಸ್ ಮಾಡೋಂಥವ್ರು ಇದ್ದಾರೆ. ಎಲ್ಲದನ್ನು ಬಿಟ್ಟು ತಮ್ಮ ಮಾನ ಪ್ರಾಣವನ್ನು ಹತೋಟಿಗೆ ಪಣಕ್ಕಿಟ್ಟು ಜನರಿಗೆ ಸತ್ತೋದಂತ ವ್ಯಕ್ತಿಗಳ ಆತ್ಮಗಳ ಪರವಾಗಿ ಧ್ವನಿ ಮಾಡುವಂತ ವ್ಯಕ್ತಿಗಳಿದ್ದಾರೆ. ಇಬ್ಬರ ನಡುವಿನ ಕಾದಾಟದಲ್ಲಿ ಸತ್ಯನೇ ಗೆಲ್ಲೋದು. ಏನೋ ಈ ವಿಚಾರ ನೋಡಿ, ಸೌಜನ್ಯ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದಂತ ಡಾಕ್ಟರ್ಗಳಿಬ್ಬರು ಒಂದು ಫಿಲಂ ಇದೆ, ಟಾಗೋರ್ ಅಂತ ಫಿಲಂ ಇದೆ. ನೀವೆಲ್ಲ ನೋಡಿರ್ಬೇಕು ಅನ್ಕೊಂತೀನಿ. ಕನ್ನಡದಲ್ಲಿ ವಿಷ್ಣುವರ್ಧನ್ ಮಾಡಿದ್ರು, ವಿಷ್ಣು ಸೇನೆ ಅಂತ. ದ ಡೇ ಇಸ್ ನಾಟ್ ಫಾರ್ ಈ ವ್ಯವಸ್ಥೆನಲ್ಲಿ ಇದೇ ರೀತಿ ಎಲ್ಲರೂ ಮಾರಾಟ ಆದ್ರೆ ಆ ವಿಷ್ಣು ಸೇನೆ ತರ ಯಾರಾದ್ರೂ ಹುಟ್ಟು ಬರ್ತಾರೆ, ಇವ್ರುಗಳನ್ನ ಬೀದಿನ ನೇಣಿಗಾಕ್ತಾರೆ. ಹೇಳ್ತೀನಲ್ಲ, ನೂರಾರು ವರ್ಷ ಹಿಡಿಯುವಂತ ನ್ಯಾಯಕ್ಕೆ ಸ್ಪಾಟ್ ಅಲ್ಲಿ ನ್ಯಾಯ ಸಿಗುತ್ತೆ. ದ ಡೇ ಇಸ್ ನಾಟ್ ಫಾರ್ ಕರ್ನಾಟಕದಲ್ಲಿ ಒಬ್ಬ ಟಾಗೋರು, ಒಬ್ಬ ವಿಷ್ಣು ಸೇನೆ ಖಂಡಿತ ಈ ಕೆಲಸ ಮಾಡ್ತಾನೆ. ದ ಡೇ ಇಸ್ ನಾಟ್ ಫಾರ್ ಈ ಭ್ರಷ್ಟರನ್ನ, ಈ ಆತ್ಮಗಳನ್ನ ಮಾರಾಟ ಮಾಡ್ಕೊಳೋ ಅಂತ ಅಧಿಕಾರಿ ಆಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು. ಟಾಗೋರ್ ಫಿಲಂ ಅಲ್ಲಿ ನೇಣಾಕ್ತಾನೆ ಗೊತ್ತಲ್ಲ. ಅಂತ ಒಂದ್ ದಿವಸ ಕರ್ನಾಟಕದಲ್ಲಿ ಅತಿ ಶೀಘ್ರದಲ್ಲಿ ಬರ್ಲಿ ಅಂತ ನಾನು ಪ್ರಾರ್ಥನೆನಪ್ಪ. ಓಕೆ, ಯಾರೋ ಒಬ್ರು ಒಟ್ಟಿನಲ್ಲಿ ನ್ಯಾಯ ಅಂತೂ ಕೊಡಿಸ್ತಾರೆ. ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು. ಸೌಜನ್ಯ ಪೋಸ್ಟ್ ಮಾರ್ಟಮ್ ಅನ್ನ ಗಬ್ಬೆಬುರಿಸಿದ ಡಾಕ್ಟರ್ ರಶ್ಮಿ, ಡಾಕ್ಟರ್ ಆಡಮ್ ನಾಶವಾಗಿ ಹೋಗ್ಲಿ. ಥ್ಯಾಂಕ್ ಯು.